ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿರುವುದು ಆಶ್ಚರ್ಯ ತಂದಿದೆ. ದಾಂಡೇಲಿಯಲ್ಲಿ ಆರ್.ವಿ. ದೇಶಪಾಂಡೆ ಹೇಳಿಕೆ. ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡು ಇದೀಗ ಕಾಂಗ್ರೆಸ್ನಿಂದ ಮರಳಿ ಬಿಜೆಪಿಗೆ ಸೇರ್ಪಡೆಯಾಗಿರುವುದು ನನಗೆ ಆಶ್ಚರ್ಯ ತಂದಿದೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಹೇಳಿದರು. ಅವರು ಶುಕ್ರವಾರ ರಾತ್ರಿ 8 ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಾ, ಯಾವ ಕಾರಣದಿಂದಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಎನ್ನುವುದು ನನಗೆ ತಿಳಿದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ನಂತರ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದ್ದೇವೆ ಎಂದರು. ಏನಿಲ್ಲ ಸರ್, ನಿಮ್ದು ರಿಯಾಕ್ಷನ್ ಏನು? ಯಾಕೆಂದ್ರೆ ಅವರ ಚುನಾವಣೆಯಲ್ಲಿ ನೀವು ಸಾಕಷ್ಟು ಕ್ಷೇತ್ರದಲ್ಲಿ ತಿರುಗಾಡಿದಿರಿ. ನೋಡಿ, ಜಗದೀಶ್ ಶೆಟ್ಟರ ಬಿಜೆಪಿ ಜಾಯಿನ್ ಅಂತ ಸುದ್ದಿ ಕೇಳಿ ನಮಗೂ ಭಾಳ ಆಶ್ಚರ್ಯ ಆಯ್ತು. ಯಾಕಂದ್ರೆ ಬಿಜೆಪಿಯಿಂದ ನಮ್ಮ ಪಕ್ಷದವರು ಬಂದಿದ್ರು, ಪುನಃ ಯಾಕೆ ಬಿಜೆಪಿ ಹೋಗೋದು ಪ್ರಶ್ನೆ. ಅವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ಪಕ್ಷ ಗೌರವದಿಂದ ನೋಡ್ಕೊಳ್ತಿದ್ರು. ಆದರೆ ಅವರು ನನಗೂ ಒಳ್ಳೆ ಸ್ನೇಹಿತರು. ಬಟ್ ಇನ್ನೂ ಇದ್ದರೆ ಕಾಂಗ್ರೆಸ್ನಲ್ಲಿ ಅವ್ರಿಗೆಲ್ಲ ತೊಂದರೆ ಆಗಿದ್ದಿದ್ರೆ, ಕಷ್ಟ ಆಗಿದ್ದಿದ್ರೆ, ನೋವು ಆಗಿದ್ದಿದ್ರೆ ಅವರು ಯಾರ ಕಡೆನೂ ಹಂಚ್ಕೊಂಡಿದ್ದು ನನಗನ್ನು ಗೊತ್ತಿಲ್ಲ. ಬಹುತೇಕ ಹಂಚ್ಕೊಂಡಿಲ್ಲ. ಹಾಗಾಗಿ ಇದರಿಂದ ಜಗದೀಶ್ ಶೆಟ್ಟರ್ ಒಂದು ಒಳ್ಳೆ ವ್ಯಕ್ತಿಗೆ ನಾವು ಕೊಡ್ಕೊಳ್ತೇವೆ ನಿಜ. ಆದರೆ ಈ ಒಂದು ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದರು, ಮಂತ್ರಿ ಇದ್ದರು, ವಿರೋಧ ಪಕ್ಷ ನಾಯಕ ಇದ್ದರು, ಹಲವಾರು ಸ್ಥಾನಮಾನಗಳು ಅವರು ಅನುಭವಿಸಿದ್ರು. ಯಾವುದೋ ಒಂದು ಪಕ್ಷ ಬೇಕಾದ್ರೆ ಒಂದು ಕಾರಣ ಬೇಕಲ್ಲ, ಸಕಾರಾತ್ಮಕ ಕಾರಣ ಬೇಕು. ಏನು ಯೋಗ್ಯವಾದ ಕಾರಣ ಅದೇ, ಅದು ಒಂದು ಬೇರೆ ಪ್ರಶ್ನೆ. ಅದು ಕಾರಣ ನನಗೇನಿದು ಕಾಣಿಸ್ತಾ ಇಲ್ಲ. ಇಷ್ಟೇ ಹೇಳು.